Hello friends, welcome back to Srikhanda Academy. Friends, we are very happy for your response for the previous video. As you suggested, today we are going to discuss about compulsory English question paper 2016. After this session, I hope you people will get an idea about this paper. If you like this video, subscribe to Srikhanda Academy and we request you to share this video who are preparing for assistant professor exam and other competitive exams. If you preparing for this exam, don't skip this video and watch it till the end. So let's start the video. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದಕ್ಕೂ ಮೊದಲು ಇನ್ನೊಂದು ಬಾರಿ ನಾವು ಎಕ್ಸಾಮ್ ಪ್ಯಾಟರ್ನನ್ನು ನೋಡೋಣ. ಈ ಹಿಂದೆ ಕಂಪಲ್ಸರಿ ಇಂಗ್ಲೀಷ್ ಪೇಪರನ್ನು ಅದರ ರೂಪುರೇಷೆಯನ್ನು ನೋಡಬೇಕಾದ್ರೆ ಎಕ್ಸಾಮ್ ಪ್ಯಾಟರ್ನ ಚರ್ಚೆ ಮಾಡಿದ್ವಿ. ಸೊ ಇರಲಿ, ಇನ್ನೊಂದು ಸಲ ನಾವು ಆ ರೂಪುರೇಷೆಯನ್ನು ಮತ್ತು ಎಕ್ಸಾಮ್ ಪ್ಯಾಟರ್ನನ್ನು ನೋಡೋಣ. ಸ್ನೇಹಿತರೆ, ಇದರಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಅಂದರೆ ಕಾಂಪ್ರಹೆನ್ಷನ್ ಆಫ್ ಗಿವನ್ ಪ್ಯಾಸೇಜಸ್ 15 ಅಂಕಗಳಿಗೆ, 2 ಪ್ರಿಸೈಸ್ ರೈಟಿಂಗ್ 15 ಅಂಕಗಳಿಗೆ, 3 ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಅದು 15 ಅಂಕಗಳಿಗೆ, 4 ವೊಕ್ಯಾಬುಲರಿ ಅದು 20 ಅಂಕಗಳಿಗೆ, 5 ಕಮ್ಯುನಿಕೇಷನ್ ಸ್ಕಿಲ್ಸ್ ಅದು ಕೂಡ 15 ಅಂಕಗಳಿಗೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶಾರ್ಟ್ ಎಸ್ಸೆ ಅದು 20 ಅಂಕಗಳಿಗೆ. ಒಟ್ಟು 100 ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆದಿತ್ತು ಸ್ನೇಹಿತರೆ. ಇನ್ನು ನೆನಪಿಡಲೇಬೇಕಾದಂಥ ಪ್ರಮುಖ ಅಂಶ ಏನಂದರೆ, ಈ ಪ್ರಶ್ನೆಗಳನ್ನು ಏನು ಕೇಳಿರ್ತಾರಲ್ಲ, ಇದು SSLC ಹಂತದವರೆಗೂ ಮಾತ್ರ ಇರುತ್ತೆ. ಅಂದರೆ ಗ್ರಾಮರ್ ಪೋರ್ಷನ್ ಎಲ್ಲ SSLC ಹಂತದವರೆಗೂ ಮಾತ್ರ ಇರುತ್ತೆ. ಸ್ನೇಹಿತರೆ, ನಾವು 2016ರಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನ ಕಂಪಲ್ಸರಿ ಪೇಪರ್ 2 ಅಂದರೆ ಇಂಗ್ಲೀಷ್ ಪೇಪರನ್ನು ರೂಪುರೇಷೆಯನ್ನು ಇಲ್ಲಿ ನೋಡಬಹುದು. ಇದು ಸುಮಾರು 100 ಅಂಕಗಳಿಗೆ ನಡೆದಿತ್ತು. ಒಟ್ಟು ಕಾಲಾವಕಾಶ 2.5 ಗಂಟೆ, ಅದರಲ್ಲಿ 2 ಗಂಟೆ ಎಕ್ಸಾಮನ್ನು ಬರೀಲಿಕ್ಕೆ ಹಾಗೂ 30 ನಿಮಿಷ ಪೇಪರನ್ನು ಓದಲಿಕ್ಕೆ. ಸ್ನೇಹಿತರೆ, ಬನ್ನಿ, ಸಮಯವನ್ನು ಹಾಳು ಮಾಡೋದು ಬೇಡ, ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ನಾವು ಇನ್ಸ್ಟ್ರಕ್ಷನ್ಸನ್ನು ನೋಡೋಣ. ಇನ್ಸ್ಟ್ರಕ್ಷನ್ಸ್ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಕೆಲವೊಂದು ಸಲ ಇನ್ಸ್ಟ್ರಕ್ಷನ್ಸನ್ನು ಓದ್ದೇನೆ ತಪ್ಪುಗಳು ಮಾಡಿರೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಇನ್ಸ್ಟ್ರಕ್ಷನ್ಸನ್ನು ಓದೋಣ. ಮೊದಲಿಗೆ ಕ್ಯಾಂಡಿಡೇಟ್ಸ್ ಶುಡ್ ಅಟೆಂಪ್ಟ್ ಆಲ್ ಪಾರ್ಟ್ಸ್ ಆ್ಯಂಡ್ ಆಲ್ ಕ್ವಶನ್ಸ್, ಎಲ್ಲ ಭಾಗದ ಎಲ್ಲ ಪ್ರಶ್ನೆಗಳನ್ನು ಅಟೆಂಪ್ಟ್ ಮಾಡಬೇಕು. 2, ದ ಮಾರ್ಕ್ಸ್ ಕ್ಯಾರಿಡ್ ಬೈ ಈಚ್ ಕ್ವಶನ್ ಆರ್ ಇಂಡಿಕೇಟೆಡ್ ವಿತ್ ದ ಕ್ವಶನ್, ಅಂದರೆ ಪ್ರಶ್ನೆ ಮುಂದೆನೇ ಮಾರ್ಕ್ಸ್ ಎಷ್ಟು ಅಂತ ಇಂಡಿಕೇಟ್ ಮಾಡಿರ್ತಾರೆ. 3, ಆನ್ಸರ್ಸ್ ಮಸ್ಟ್ ಬಿ ರಿಟನ್ ಇನ್ ಇಂಗ್ಲೀಷ್, ಆಂಗ್ಲ ಭಾಷೆಯಲ್ಲಿಯೇ ಉತ್ತರಗಳನ್ನು ಕಡ್ಡಾಯವಾಗಿ ಬರೀಬೇಕು. 4, ಇನ್ ದ ಕೇಸ್ ಆಫ್ ಕ್ವಶನ್ ನಂಬರ್ 15 ಇನ್ ಪಾರ್ಟ್ ಟಿ, marks will be deducted if the precise is much longer or shorter than the prescribed length. ಅಂದರೆ ಪ್ರಶ್ನೆ ಸಂಖ್ಯೆ 15ರಲ್ಲಿ ವಿಷಯ ಸಂಕ್ಷೇಪಣೆ ಬಗ್ಗೆ ಕೇಳಿದ್ದಾರೆ. ಸೊ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಸ್ನೇಹಿತರೆ, ಆ ಪ್ರಶ್ನೆ ಬಂದಾಗ ಇನ್ನೊಂದು ಸಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆ 15ರಲ್ಲಿ ಪ್ರಶ್ನೆ ಏನಿದೆ ಅದರಲ್ಲಿ ವಿಷಯ ಸಂಕ್ಷೇಪಣೆ ಅವರು ನಿಗದಿಪಡಿಸಿದ ಮಿತಿಗಿಂತ ಹೆಚ್ಚಿದ್ದರೂ ಅಥವಾ ಕಡಿಮೆ ಇದ್ದರೂ ಕೂಡ ಅಂಕಗಳನ್ನು ಕಡಿತಗೊಳಿಸುವಂಥ ಸಾಧ್ಯತೆ ಇದೆ. ಇನ್ನು 5ನೇ ಇನ್ಸ್ಟ್ರಕ್ಷನ್ ನೋಡೋಣ. ಕ್ವಶನ್ ನಂಬರ್ 15 ಆಫ್ ಪಾರ್ಟ್ ಟಿ ಶುಡ್ ಬಿ ಆನ್ಸರ್ಡ್ ಇನ್ ಅ ಪ್ರಿಸೈಸ್ ಶೀಟ್ ಪ್ರೊವೈಡೆಡ್. ಇನ್ನು ವಿಷಯ ಸಂಕ್ಷೇಪಣೆಯನ್ನು ಮಾಡಲಿಕ್ಕೆ ಅಥವಾ ಪ್ರಿಸೈಸ್ ರೈಟಿಂಗ್ ಮಾಡಲಿಕ್ಕೆ ಅವರೊಂದು ಶೀಟನ್ನು ಕೊಡ್ತಾರೆ ಸ್ನೇಹಿತರೆ, ಅಲಾಂಗ್ ವಿತ್ ಅ ಕ್ವಶನ್ ಪೇಪರ್. ಸೊ ಮುಂದಿನ ಇನ್ಸ್ಟ್ರಕ್ಷನ್ ನೋಡೋಣ. ಪ್ಲೀಸ್ ನಾಟ್ ಅಫಿಕ್ಸ್ ಯುವರ್ ಸಿಗ್ನೇಚರ್ ಆರ್ ರಿವೀಲ್ ಯುವರ್ ಐಡೆಂಟಿಟಿ ವೈಲ್ ಆನ್ಸರಿಂಗ್ ದಿ ಕ್ವಶನ್ ಇನ್ ದ ಆನ್ಸರ್ ಪೇಪರ್. ಇದನ್ನು ಹಿಂದೆ ಕೂಡ ನಿಮಗೆ ಹೇಳಿದ್ದೆ ಸ್ನೇಹಿತರೆ, ನಿಮ್ಮ ಗುರುತಿನ ಅಥವಾ ನಿಮ್ಮ ಐಡೆಂಟಿಟಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಬರವಣಿಗೆ ಆ ಒಂದು ಪೇಪರಲ್ಲಿ ಇರಬಾರ್ದು. ಇದು ಕೂಡ ಪ್ರಮುಖವಾದಂತಹ ಮಾಹಿತಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ ಪಾರ್ಟ್ ಎನಲ್ಲಿ ಭಾಗ 1 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಅದರಲ್ಲಿ ಮೊದಲನೇದು, ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ, ವಿ ಡ್ಯಾಶ್ ಇನ್ ಅ ಬಿಗ್ ಶಿಪ್. ಸ್ನೇಹಿತರೆ, ಮೊದಲಿಗೆ ಈ ಕ್ವಶನ್ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಕೊಟ್ಟಿರುವಂತಹ ಕಾಲದ ರೂಪವನ್ನು ನಾವು ಬರಿಬೇಕಾಗತ್ತೆ. ಅಂದರೆ ಯಾವ ಟೆನ್ಸಲ್ಲಿದೆ ಅನ್ನೋದನ್ನು ಕಂಡುಹಿಡಿಬೇಕು, ಅದಕ್ಕೆ ಸೂಕ್ತವಾದಂಥ ಆನ್ಸರನ್ನು ಬರಿಬೇಕಾಗತ್ತೆ. ಸೊ
ವಿ ಹ್ಯಾಡ್ ಎನ್ ಆಪರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ, ವಿ ಡ್ಯಾಶ್ ಇನ್ ಅ ಬಿಗ್ ಶಿಪ್. ಅಂದರೆ ನಮಗೆ ಆಸ್ಟ್ರೇಲಿಯಾಕ್ಕೆ ಹೋಗುವಂಥ ಅವಕಾಶ ಒದಗಿ ಬಂದಿತ್ತು. ವಿ ಡ್ಯಾಶ್ ಇನ್ ಅ ಬಿಗ್ ಶಿಪ್ ಅಂದರೆ ನಾವು ಹೋಗಿದ್ವಿ. ಸೊ ಇದು ಭೂತಕಾಲದಲ್ಲಿರುವಂಥ ಒಂದು ವಾಕ್ಯ. ಇಲ್ಲಿ ಟ್ರಾವೆಲ್ ಅಂತ ಏನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಆ ಪ್ರಶ್ನೆಗೆ ಉತ್ತರ ಟ್ರಾವೆಲ್ಡ್ ಅಂತ ಆಗತ್ತೆ. ಮುಂದಿನ ಪ್ರಶ್ನೆ, ಹಿಸ್ ಹೋಪ್ಸ್ ಡ್ಯಾಶ್ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಸ್ನೇಹಿತರೆ ಇದನ್ನು ಗಮನಿಸ್ಬೋದು. ಇದೂ ಕೂಡ ಅಂದರೆ ಈ ಸೆಂಟೆನ್ಸು ಕೂಡ ಭೂತಕಾಲದಲ್ಲಿ ಇದೆ. ಅಂದರೆ ಹಿಸ್ ಹೋಪ್ಸ್ ಬಿ ಇರೋ ಜಾಗದಲ್ಲಿ ಸ್ನೇಹಿತರೆ ವಾಸ್ ಬರುತ್ತೆ, ಸಾರಿ ವರ್ ಬರುತ್ತೆ, ವಾಸ್ ಬರೋದಿಲ್ಲ, ವರ್ ಬರುತ್ತೆ. ಹಿಸ್ ಹೋಪ್ಸ್ ವರ್ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಂದರೆ ಬಿ ಅಂತ ಬಂದಲ್ಲಿ ಸ್ನೇಹಿತರೆ ಭೂತಕಾಲದಲ್ಲಿ ಸಿಂಗ್ಯುಲರ್ ಇದ್ದರೆ ವಾಸ್ ಬರುತ್ತೆ, ಪ್ಲ್ಯೂರಲ್ ಇದ್ದರೆ ವರ್ ಬರುತ್ತೆ. ಇದು ಗ್ರಾಮರಲ್ಲಿ ನೀವು ನೋಡಬೇಕಾಗಿರುವಂಥ ಒಂದು ಅಂಶ. ಇನ್ನು ಮುಂದಿನ ಪ್ರಶ್ನೆ, ಹಿ ವೇಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಡ್ಯಾಶ್. ಇದು ಕೂಡ ಸ್ನೇಹಿತರೆ ಭೂತಕಾಲದಲ್ಲಿರುವಂಥ ಒಂದು ಸೆಂಟೆನ್ಸ್. ಹಿ ವೇಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಕೇಮ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಸ್ನೇಹಿತರೆ, ಅದು ಕೇಮ್ ಆಗುತ್ತೆ, CAME. ಅಂದರೆ ಅವನ ಸ್ನೇಹಿತ ಬರುವವರೆಗೂ ಅವನು ಕಾಯ್ದ. ಸ್ನೇಹಿತರೆ ಇವೆಲ್ಲವನ್ನು ಗಮನಿಸಿದಾಗ ಸೊ ಟೆನ್ಸ್ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ ಗೊತ್ತಾಗುತ್ತೆ. ಇನ್ನು ಮುಂದುವರೆದು ಎರಡನೇ ಮೇನ್ಗೆ ನೋಡೋದಾದರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಅ ವರ್ಬ್ ದಟ್ ಅಗ್ರೀಸ್ ವಿತ್ ಅ ಸಬ್ಜೆಕ್ಟ್. ಸೊ ಇಲ್ಲಿ ಕ್ರಿಯಾಪದದ ಎರಡೆರಡು ರೂಪಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ, ಅದರಲ್ಲಿ ಸರಿಯಾದ ರೂಪವನ್ನು ನಾವು ಆಯ್ಕೆ ಮಾಡಿಕೊಂಡು ಬರಿಬೇಕಾಗತ್ತೆ. ಮೊದಲನೆಯದು, ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಡನ್ ಹಿಸ್ ಹೋಮ್ವರ್ಕ್. ಸ್ನೇಹಿತರೆ ಈ ಒಂದು ಸೆಂಟೆನ್ಸನ್ನು ಗಮನಿಸಬೇಕು ನೀವು. ಈಚ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಡನ್ ಹಿಸ್ ಹೋಮ್ವರ್ಕ್. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಹ್ಯಾಸ್ ಮತ್ತು ಹ್ಯಾವ್ ಕೊಟ್ಟಿದ್ದಾರೆ. ಇದರಲ್ಲಿ ಹ್ಯಾಸ್ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕಂದರೆ ಇದು ನಾವು ಹಿ, ಶಿ, ಇಟ್ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರನ್ನು ನೋಡಿದಾಗ ಹ್ಯಾಸ್ ಬರುತ್ತೆ. ಇಲ್ಲಿ ಈಚ್ ಆಫ್ ದ ಸ್ಟೂಡೆಂಟ್ಸ್ ಅಂತ ನೋಡಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅಂದರೆ ಒಬ್ಬನನ್ನು ಇಂಡಿಕೇಟ್ ಮಾಡುತ್ತೆ. ದಟ್ ಮೇ ಬಿ ಹಿ, ಶಿ ಆರ್ ಇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಡನ್ ಹಿಸ್ ಹೋಮ್ವರ್ಕ್. ಹ್ಯಾಸ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಹಿ ಆ್ಯಸ್ ವೆಲ್ ಆ್ಯಸ್ ಯು ಡ್ಯಾಶ್ ಇಂಟೆಲಿಜೆಂಟ್. ಇಲ್ಲಿ ಆರ್ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕಂದರೆ ಈಸ್ ಅನ್ನೋದು ಸ್ನೇಹಿತರೆ ಏಕವಚನ ಇದ್ದಾಗ ಬರುತ್ತೆ. ಇದು ಬಹುವಚನ ಅಂದರೆ ಅವನು ಮತ್ತು ನೀನು ಇಬ್ಬರೂ ಕೂಡ ಬುದ್ಧಿವಂತರು. ಇಲ್ಲಿ ಆರ್ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ದ ಹಾರ್ವೆಸ್ಟ್ ಸೀಸನ್ ಫಾರ್ಮರ್ಸ್ ಡ್ಯಾಶ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್. ಸ್ನೇಹಿತರೆ ಈ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಬೇಕು ನೀವು. ಇಲ್ಲಿ ಸುಗ್ಗಿಯ ಕಾಲದಲ್ಲಿ ರೈತರು ಬೆಳಗಿನಿಂದ ಸಂಜೆಯವರೆಗೂ ಕೆಲಸವನ್ನು ಮಾಡ್ತಾರೆ. ಸೊ ಫಾರ್ಮರ್ಸ್ ನಂತರ ವರ್ಕ್ ಸರಿಯಾದಂಥ ಆಪ್ಷನ್ ಆಗಿರುತ್ತೆ. ಅಂದರೆ ಫಾರ್ಮರ್ಸ್ ಅಂದರೆ ಇಲ್ಲಿ ದೇ ಅಂತ ತಗೋಬೇಕಾಗತ್ತೆ ಸ್ನೇಹಿತರೆ. ನಾನು ಆವಾಗಲೇ ನಿಮಗೆ ಹೇಳಿದೆ, ಹಿ, ಶಿ, ಇಟ್ ಬಂದರೆ ಸಾಮಾನ್ಯವಾಗಿ ಅದು ಏಕವಚನದಲ್ಲಿ ನಾವು ನೋಡಬಹುದು. ಇಲ್ಲಿ ಫಾರ್ಮರ್ಸ್ ಇಲ್ಲಿ ಬಹುವಚನ ಇರೋದ್ರಿಂದ ವರ್ಕ್ ಆಗಿರುತ್ತೆ. ಅದು ಅಲ್ಲದೆ ಹಿ, ಶಿ, ಇಟ್ ಬಂದಾಗ ಎಸ್ ಅಥವಾ ES ಫಾರ್ಮಲ್ಲಿ ನಾವು ಬರೀತೀರಿ. ಸೊ ಇಲ್ಲಿ ದೇ ಅಂತ ಆಗೋದ್ರಿಂದ ಫಾರ್ಮರ್ಸ್ ಆಗೋದ್ರಿಂದ ವರ್ಕ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ, ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಮೊದಲನೇ ಪ್ರಶ್ನೆ ಸ್ನೇಹಿತರೆ, ಈ ಒಂದು ಕ್ವಶನ್ ಏನು ಹೇಳುತ್ತೆ ಅಂದರೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ತಾರೆ. ಅದು ಸರಿಯಾಗಿದ್ದರೆ ಸರಿ ಅಂತ ಬರಿಬೇಕು, ಇಲ್ಲ ಅಂದರೆ ಅದನ್ನು ಸರಿ ಮಾಡಿ ಬರಿಬೇಕಾಗತ್ತೆ. ಸೊ ಮೊದಲನೇ ಪ್ರಶ್ನೆ, ಹ್ಯಾವ್ ಯು ಎವರ್ ವಿಸಿಟೆಡ್ ಅಂಡಮಾನ್ ಐಲ್ಯಾಂಡ್ಸ್. ನೀವು ಎಂದಾದರೂ ಅಂಡಮಾನ್ ದ್ವೀಪಗಳಿಗೆ ಭೇಟಿ ನೀಡಿದ್ದೀರಾ. ಇದರಲ್ಲಿ ಯಾವುದೇ ರೀತಿಯ ವ್ಯಾಕರಣ ದೋಷಗಳು ಇಲ್ಲ, ಸರಿಯಾದಂಥ ವಾಕ್ಯ ಆಗಿದೆ ಸ್ನೇಹಿತರೆ. ಇನ್ನು ಎರಡನೇದು, ಐ ರೆಡ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ ಎಸ್ಟರ್ಡೇ. ಸ್ನೇಹಿತರೆ ಇಲ್ಲಿ ಗಮನಿಸ್ಬೇಕು ನೀವು, ಐ ರೀಡ್ ಅ ಇಂಟ್ರೆಸ್ಟಿಂಗ್ ಸ್ಟೋರಿ ಎಸ್ಟರ್ಡೇ ಅಂತಿದೆ. ಇಲ್ಲಿ ವ್ಯಾಕರಣ ದೋಷ ಇದೆ. ಇಲ್ಲಿ ಎ ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ಲ, ಅದು ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಐ ರೀಡ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಎಸ್ಟರ್ಡೇ ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಿ, ಹಿ ಇನ್ಸಿಸ್ಟ್ಸ್ ಮೀ ಟು ಡೂ ಇಟ್. ಅವನು ನನಗೆ ಅದನ್ನು ಮಾಡುವಂತೆ
ಹೇಳಿದ. ಇದರಲ್ಲೂ ಕೂಡ ಯಾವುದೇ ರೀತಿಯ ವ್ಯಾಕರಣ ದೋಷಗಳು ಇಲ್ಲ ಸ್ನೇಹಿತರೆ, ಸರಿಯಾಗಿದೆ. ಇನ್ನು ನಂತರ ಡಿ ನೋಡೋದಾದರೆ, ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಫಾರ್ ಮರ್ಡರ್. ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಫಾರ್ ಮರ್ಡರ್ ಅಂದರೆ ಕೈದಿಯನ್ನು ಕೊಲೆ ಆರೋಪಿಸಲಾಯಿತು. ಸ್ನೇಹಿತರೆ, ಇಲ್ಲಿ ವ್ಯಾಕರಣ ದೋಷ ಇದೆ. ಕೈದಿಯನ್ನು ಕೊಲೆ ಆರೋಪಿಸಲಾಯಿತು ಅಂದರೆ ಯಾವುದೇ ಸೆನ್ಸ್ ಇರೋದಿಲ್ಲ. ಸೊ ಅದೇ ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಅಂದರೆ ಕೈದಿಯ ಮೇಲೆ ಕೊಲೆ ಆರೋಪವನ್ನು ಹೊರಿಸಲಾಯಿತು ಅಂತ ಆಗುತ್ತೆ. ಸೊ ಇಲ್ಲಿ ಫಾರ್ ಮರ್ಡರ್ ಬರೋದಿಲ್ಲ, ಆಫ್ ಮರ್ಡರ್ ಬರುತ್ತೆ. ಅಂದರೆ ದ ಪ್ರಿಸನರ್ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ನಂತರದಲ್ಲಿ ಈ ಸಪೋಸ್ ಇಫ್ ಯು ಫೇಲ್ ಡೋಂಟ್ ಲೂಸ್ ಹಾರ್ಟ್. ನೀನೇನಾದರೂ ಫೇಲ್ ಆದರೆ ನಿರಾಶನಾಗಬೇಡ. ಇದರಲ್ಲಿ ಯಾವುದೇ ರೀತಿಯ ವ್ಯಾಕರಣ ದೋಷಗಳು ಇಲ್ಲ ಸ್ನೇಹಿತರೆ, ಇದು ಸರಿಯಾಗಿದೆ. ಇನ್ನು 4ನೇ ಮೇನನ್ನು ನೋಡೋದಾದರೆ ಸ್ನೇಹಿತರೆ, ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಅವರು ಯಾವ ರೀತಿ ಡೈರೆಕ್ಷನನ್ನು ಕೊಟ್ಟಿರ್ತಾರೆ ನಾವು ಆ ರೀತಿ ಬರಿಬೇಕಾಗತ್ತೆ ಸ್ನೇಹಿತರೆ. ನೋಡೋಣ ಪ್ರಶ್ನೆಗಳೇನಿದೆ ಅಂತ. ಮೊದಲನೇದು, ವರ್ಲ್ಡ್ ಹಾರ್ಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 24th ಸೆಪ್ಟೆಂಬರ್. ಅಂದರೆ 24 ಸೆಪ್ಟೆಂಬರ್ ರಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತೆ. ಸ್ನೇಹಿತರೆ, ಇಲ್ಲಿ 24 ಸೆಪ್ಟೆಂಬರ್ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ. ಅಂದರೆ ಅಂಡರ್ಲೈನ್ ಮಾಡಿರ್ತಾರಲ್ಲ ಆ ಉತ್ತರವು ಬರುವಂತೆ ನಾವು ಕ್ವಶನನ್ನು ಫ್ರೇಮ್ ಮಾಡಬೇಕಾಗತ್ತೆ. ಅದು WH ಕ್ವಶನ್. ಸೊ ಇಲ್ಲಿ 2 ಪಾಸಿಬಿಲಿಟಿ ಇದೆ ಸ್ನೇಹಿತರೆ. ಒಂದು, ವೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟೆಡ್, ಹಾಗಾದರೂ ನಾವು ಹೇಳ್ಬೋದು. ಇನ್ನೊಂದು, ವೆನ್ ಡಿಡ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟ್. ಸ್ನೇಹಿತರೆ, ಇದರಲ್ಲಿ ವೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟೆಡ್ ತುಂಬ ಅಪ್ರಾಪ್ರಿಯೇಟ್ ಅನಿಸುತ್ತೆ. ಯಾಕಂದರೆ ಈಸ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಅದರಿಂದನೇ ನಾವು ಈಸಿಯಾಗಿ WH ಕ್ವಶನನ್ನು ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೆನ್ ಈಸ್ ವರ್ಲ್ಡ್ ಹಾರ್ಟ್ ಡೇ ಸೆಲೆಬ್ರೇಟೆಡ್. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ. ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ. ಫ್ರೇಮ್ ಎ ಕ್ವಶನ್ ಬಿಗಿನಿಂಗ್ ವಿತ್ ಅ ರೈಟ್ ಫಾರ್ಮ್ ಆಫ್ ಡೂ. ಸೊ ಡೂ ಅನ್ನು ಬಳಸ್ಕೊಂಡು ಈ ಒಂದು ಕ್ವಶನನ್ನು ಫ್ರೇಮ್ ಮಾಡಬೇಕು ಸ್ನೇಹಿತರೆ. ಇದು ಯಾವ ರೀತಿ ಫ್ರೇಮ್ ಮಾಡಬೇಕು ಅಂದರೆ, ಡು ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ. ಹಣಕ್ಕೋಸ್ಕರ ಅವರು ಆಟವನ್ನು ಆಡಿದರೆ ಇದು ಸರಿಯಾಗಿರುತ್ತೆ. ಸೊ ಡು ದೇ ಪ್ಲೇ ಗೇಮ್ಸ್ ಫಾರ್ ದ ಸೇಕ್ ಆಫ್ ಮನಿ. ಮುಂದಿನ ಪ್ರಶ್ನೆ, ರೋಹನ್ ಇಸ್ ಅ ಗುಡ್ ಬಾಯ್. ಸೊ ಆ್ಯಡ್ ಅ ಸೂಟಬಲ್ ಕ್ವಶನ್ ಟ್ಯಾಗ್ ಇನ್ ದ ಬ್ಲ್ಯಾಂಕ್. ಸೊ ಬಿಟ್ಟಿರುವಂತಹ ಸ್ಥಳದಲ್ಲಿ ಸೂಟಬಲ್ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಬೇಕು ಸ್ನೇಹಿತರೆ. ಈ ಒಂದು ಪ್ರಶ್ನೆಗೆ ಬರುವಂತಹ ಕ್ವಶನ್ ಟ್ಯಾಗ್ ಯಾವುದು ಅಂದರೆ ರೋಹನ್ ಅಂದರೆ ಹಿ ಅಂತ ಆಗತ್ತೆ. ಸೊ ಇದು ಪಾಸಿಟಿವ್ ಸೆನ್ಸಲ್ಲಿ ಇರೋದ್ರಿಂದ ಕ್ವಶನ್ ಟ್ಯಾಗು ಇಸಂಟ್ ಹಿ, ಅವನು ಅಲ್ಲವೇ ಅಂತ ಆಗತ್ತೆ. ಸೊ ಆನ್ಸರು ಇಸಂಟ್ ಹಿ. ಮುಂದಿನ ಪ್ರಶ್ನೆ ಪ್ರಶ್ನೆ ಡಿ, ದ ಯಂಗ್ ಮ್ಯಾನ್ ಮೇಡ್ ಅ ಡಿಸ್ಟರ್ಬೆನ್ಸ್ ಅಟ್ ದ ಮೀಟಿಂಗ್. ಇದು ಕ್ವಶನ್ ಇದೆ, ನೋಡೋಣ ಏನು ಇನ್ಸ್ಟ್ರಕ್ಷನ್ ಇದೆ ಅಂತ. ರೀರೈಟ್ ದ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ಎ ಡಿಸ್ಟರ್ಬೆನ್ಸ್ ಆ್ಯಂಡ್ ಮೇಕ್ ನೆಸೆಸರಿ ಚೇಂಜಸ್. ಸ್ನೇಹಿತರೆ, ಕನ್ನಡದಲ್ಲಿ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಅಂದರೆ ಇಂಗ್ಲೀಷಲ್ಲಿ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸನ್ನು ನೋಡ್ತೀರಿ. ಸೊ ಈ ಪ್ರಶ್ನೆ ಕೂಡ ಅದೇ ರೀತಿಯಾಗಿದೆ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಾರ್ಮಟ್ಟಲ್ಲಿದೆ. ನಾವು ಅದನ್ನು ಆಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ಫಾರ್ಮಟ್ಗೆ ಚೇಂಜ್ ಮಾಡಬೇಕು. ಅಂದರೆ ದ ಯಂಗ್ ಮ್ಯಾನ್ ಮೇಡ್ ಅ ಡಿಸ್ಟರ್ಬೆನ್ಸ್ ಅಟ್ ಅ ಮೀಟಿಂಗ್ ಅಂತ ಹೇಳಿದ್ದಾರೆ. ಸೊ ಅ ಡಿಸ್ಟರ್ಬೆನ್ಸ್ ಅನ್ನೋದನ್ನು ಪ್ರಾರಂಭದಲ್ಲಿ ಬರೋದು ಈ ಸೆಂಟೆನ್ಸನ್ನು ಮಾಡಬೇಕಂತ ಹೇಳಿದ್ದಾರೆ. ಇದು ಯಾವ ರೀತಿ ಬರುತ್ತೆ ಅಂದರೆ ಸ್ನೇಹಿತರೆ, ಎ ಡಿಸ್ಟರ್ಬೆನ್ಸ್ ವಾಸ್ ಮೇಡ್ ಬೈ ದ ಯಂಗ್ ಮ್ಯಾನ್ ಅಟ್ ದ ಮೀಟಿಂಗ್. ಇನ್ನು ಮುಂದುವರೆದು ನಾವು ಪಾರ್ಟ್ ಬಿ ಯನ್ನು ನೋಡೋದಾದರೆ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 5 ಅಂದರೆ 5th ಮೇನಲ್ಲಿ, ಕಂಪ್ಲೀಟ್ ದಿ ಫಾಲೋವಿಂಗ್ ಇಡಿಯಮ್ಸ್ ಯೂಸಿಂಗ್ ದ ಮೀನಿಂಗ್ಸ್ ನೆಕ್ಸ್ಟ್ ಟು ದೆಮ್ ಆ್ಯಸ್ ಕ್ಲೂಸ್. ಸ್ನೇಹಿತರೆ, ಇಡಿಯಮ್ಸ್ ಅಂದರೆ ಭಾಷಾ ವೈಶಿಷ್ಟ್ಯಗಳು. ಇದಕ್ಕೆ ಯಾವುದೇ ರೀತಿ ಶಾರ್ಟ್ಕಟ್ ಅಂತ ಇರೋದಿಲ್ಲ. ಇಡಿಯಮ್ಸ್ ಅಂತ ನಾನು ಆಲ್ರೆಡಿ ನಿಮಗೆ ಹಿಂದೆ ಒಂದು ಬುಕ್ಕನ್ನು ಸಜೆಸ್ಟ್ ಮಾಡಿದ್ದೆ, ಚಾಣಕ್ಯ ಪ್ರಕಾಶನ್ ಅವರದ್ದು. ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೀವು ಅದನ್ನು ರೆಫರ್ ಮಾಡ್ಬೋದು. ಇದನ್ನು ಬೈಹರ್ಟ್ ಮಾಡಬೇಕು ಅಥವಾ ಕೆಲವೊಂದು ಇಡಿಯಮ್ಸನ್ನು ಲಿಸ್ಟ್ ಔಟ್ ಮಾಡಿಕೊಂಡು ಅದನ್ನು ಓದ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರುವಂಥ ಇಡಿಯಮ್ಸ್ ಯಾವ್ದಾವುದು ಅನ್ನೋದನ್ನು ನೋಡೋಣ. ಮೊದಲಿಗೆ ಪ್ರೋಸ್ ಆ್ಯಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಅದಕ್ಕೆ ಕ್ಲೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್, ಅಂದರೆ ಒಳ್ಳೆಯದು ಕೆಟ್ಟದ್ದು.
ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಆಗುತ್ತೆ, ಅಂದರೆ ಸಾಧಕ ಬಾಧಕ. ಓಕೆ, ಸರಿಯಾದ ಉತ್ತರ ಪ್ರೋಸ್ ಆ್ಯಂಡ್ ಕಾನ್ಸ್. ಇನ್ನು ಮುಂದಿನ ಪ್ರಶ್ನೆ ಬಿ, ಟೂತ್ ಆ್ಯಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಟೂತ್ ಆ್ಯಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಕ್ಲೂ ಏನು ಕೊಟ್ಟಿದ್ದಾರೆ ಅಂದರೆ ವಿತ್ ಆಲ್ ಫೋರ್ಸ್. ಸೊ ಉತ್ತರ ಟೂತ್ ಆ್ಯಂಡ್ ನೇಲ್. ಅಂದರೆ ಇದರ ಒಳಾರ್ಥ ಏನಾಗಿರುತ್ತೆ ಅಂದರೆ ಸ್ನೇಹಿತರೆ, ಕಠಿಣ ಪ್ರಯತ್ನವನ್ನು ಮಾಡೋದು, ಅಂದರೆ ಟೂತ್ ಆ್ಯಂಡ್ ನೇಲ್. ಇನ್ನು ಮುಂದುವರೆದು ಸಿ, ಟಾಮ್ ಡಿಕ್ ಆ್ಯಂಡ್ ಡ್ಯಾಶ್. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಕ್ಲೂ ಏನಂದರೆ ಎವ್ರಿ ಒನ್. ಸೊ ಸರಿಯಾದ ಉತ್ತರ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ. ಸ್ನೇಹಿತರೆ, ನೋಡ್ಲಿಕ್ಕೆ ಹ್ಯಾರಿ ಒಂದು ಹೆಸರು ಥರ ಕಾಣಬಹುದು, ಆದರೆ ಇದನ್ನು ಇಡಿಯಂ ರೂಪದಲ್ಲಿ ನೋಡಿದಾಗ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅನ್ನೋದು ಹ್ಯಾರಿ ಎನಿ ಒನ್ ಅನ್ನು ತೋರಿಸುತ್ತೆ, ಅಂದರೆ ಯಾರು ಬೇಕಾದರೂ ಆಗಿರ್ಬೋದು, ಅಥವಾ ಎವ್ರಿ ಒನ್ ಅಂತ ತೋರಿಸುತ್ತೆ. ಇನ್ನು ಮುಂದುವರೆದು 6ನೇ ಮೇನನ್ನು ನೋಡೋದಾದರೆ, 6th ಮೇನ್ ನೋಡೋದಾದರೆ ಸ್ನೇಹಿತರೆ, ಚೂಸ್ ದ ರೈಟ್ ಕೊಲೊಕೇಟಿವ್ ವರ್ಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಮೊದಲಿಗೆ ನಾವು ಕೊಲೊಕೇಟಿವ್ ವರ್ಡ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಒಂದು ಪದದಲ್ಲಿರ್ತಕ್ಕಂಥ 2, 3 ಅಥವಾ 4 ಹೀಗೆ ಅಕ್ಷರಗಳು ಒಂದೇ ರೀತಿಯಾಗಿದ್ದರೆ ಅದನ್ನು ನಾವು ಕೊಲೊಕೇಟಿವ್ ವರ್ಡ್ ಅಂತ ಕರಿತೇವೆ. ಸೊ ಕೊಟ್ಟಿರ್ತಕ್ಕಂಥ ಕೊಲೊಕೇಟಿವ್ ವರ್ಡ್ಸಲ್ಲಿ ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಪ್ರಶ್ನೆ, ದಿಸ್ ವೇರ್ ಹೌಸ್ ಈಸ್ ಇನ್ ಟ್ರೀಟ್ಫುಲ್ ಡ್ಯಾಶ್, ವಿ ನೀಡ್ ಟು ಇಂಪ್ರೂವ್ ಇಟ್ ಅರ್ಜೆಂಟ್ಲಿ. ಸೊ ಅಲ್ಲಿ ಕಂಡೀಷನ್, ಕಂಡಕ್ಟ್, ಕಾನ್ಫಿಡೆನ್ಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಂಡೀಷನ್ ಆಗಿರುತ್ತೆ. ಅಂದರೆ ಸ್ನೇಹಿತರೆ, ಈ ಗೋದಾಮ್ ಅಂತಕ್ಕಂಥದ್ದು ಭೀಕರ ಸ್ಥಿತಿಯಲ್ಲಿದೆ. ಕಂಡೀಷನ್ ಅನ್ನೋದು ಸ್ಥಿತಿಯನ್ನು ತೋರಿಸುತ್ತೆ. ಭೀಕರ ಸ್ಥಿತಿಯಲ್ಲಿದೆ, ವಿ ನೀಡ್ ಟು ಇಂಪ್ರೂವ್ ಇಟ್ ಅರ್ಜೆಂಟ್ಲಿ. ಸೊ ಆನ್ಸರು ಕಂಡೀಷನ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ದಿಸ್ ವರ್ಕ್ ಡಿಮ್ಯಾಂಡ್ಸ್ ಟೋಟಲ್ ಡ್ಯಾಶ್, ಸೊ ವಿ ಮಸ್ಟ್ ಹ್ಯಾವ್ ಅಬ್ಸಲ್ಯೂಟ್ ಸೈಲೆನ್ಸ್. ಸೊ ಈ ಕೆಲಸಕ್ಕೆ ನಮಗೆ ಬೇಕಾಗಿರತಕ್ಕಂಥದ್ದು ಒಟ್ಟು ಜಾಗ್ರತೆ, ಒಟ್ಟು ಕಾನ್ಸಂಟ್ರೇಷನ್. ಅಂದರೆ ಸಂಪೂರ್ಣ ಏಕಾಗ್ರತೆ ಇದ್ದಲ್ಲಿ ಈ ಒಂದು ಕೆಲಸ ಸಾಗುತ್ತೆ, ಅದಕ್ಕೋಸ್ಕರ ಎಲ್ಲರೂ ಕೂಡ ಸೈಲೆಂಟಾಗಿರಬೇಕು ಅನ್ನೋದನ್ನು ಸೂಚಿಸುತ್ತೆ. ಇಲ್ಲಿ ಕಾನ್ಸಂಟ್ರೇಷನ್ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಮುಂದುವರೆದು 3ನೇ ಪ್ರಶ್ನೆ, ಹಿಸ್ ಡಿಟರ್ಮಿನೇಷನ್ ಇಸ್ ವೈಟಲ್ ಆಫ್ ಡ್ಯಾಶ್ ಆಫ್ ಹಿಸ್ ಮ್ಯಾನೇಜ್ಮೆಂಟ್ ಸ್ಟೈಲ್. ಸೊ ಇಲ್ಲಿ ಕಾಂಪ್ಲಿಮೆಂಟ್, ಕಂಪೋನೆಂಟ್ ಮತ್ತು ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಕಾಂಪೋನೆಂಟ್. ಅಂದರೆ ಹಿಸ್ ಡಿಟರ್ಮಿನೇಷನ್ ಇಸ್ ಅ ವೈಟಲ್ ಕಾಂಪೋನೆಂಟ್ ಆಫ್ ಹಿಸ್ ಮ್ಯಾನೇಜ್ಮೆಂಟ್ ಸ್ಟೈಲ್. ಅಂದರೆ ಅವರ ದೃಢ ನಿಶ್ಚಯ ಅಂತಕ್ಕಂಥದ್ದು ಅವರ ನಿರ್ವಹಣಾ ಶೈಲಿಯ ಪ್ರಮುಖ ಅಂಶ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇದಕ್ಕೆ ನಿಮಗೆ ಪದಜ್ಞಾನ ಹೆಚ್ಚು ಬೇಕಾಗುತ್ತೆ. ಇನ್ನು ಮುಂದುವರೆದಂತೆ 7ನೇ ಮೇನ್ಗೆ ಹೋಗೋದಾದರೆ, ವಿಲ್ ಮೂವ್ ಆನ್ ಟು ದ 7th ಮೇನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಕರೆಕ್ಟ್ ಕಲೆಕ್ಟಿವ್ ನೌನ್ ಗಿವನ್ ಇನ್ ದ ಬ್ರಾಕೆಟ್. ಸೊ ನೌನ್ಸಲ್ಲಿ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು, ಪ್ರಾಪರ್ ನೌನ್, ಇಂಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಹೀಗೆ ಬೇರೆ ಬೇರೆ ರೀತಿಯ ನೌನ್ಸ್ ಎಲ್ಲ ಬರುತ್ತೆ. ಇದನ್ನು ಕೂಡ ನಾವು ಕೆಲವೊಂದು ಕಲೆಕ್ಟಿವ್ ನೌನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಎಕ್ಸಾಂಪಲ್ಸನ್ನು ನೋಡಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂತಹ, ಅಂದರೆ ಬ್ರಾಕೆಟಲ್ಲಿ ಕೊಟ್ಟಿರುವಂತಹ ಕಲೆಕ್ಟಿವ್ ನೌನ್ಸ್ ಯಾವುದಕ್ಕೆ ಸೂಟ್ ಆಗುತ್ತೆ ಅನ್ನೋದನ್ನು ಬರಿಬೇಕಾಗತ್ತೆ. ಸೊ ಸ್ನೇಹಿತರೆ, ಬ್ರಾಕೆಟಲ್ಲಿ ಏನೇನು ಕೊಟ್ಟಿದ್ದಾರೆ ಮೊದಲು ನೋಡೋಣ. ಕ್ರೋ, ಹೀಪ್, ಕ್ರ್ಯೂ, ಸ್ಕೂಲ್. ಸೊ 4 ಈ ಕೊಲೊಕೇಟಿವ್ ನೌನ್ಸ್ಗೆ ಸಂಬಂಧಿಸಿದ ಪದಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಪ್ರಶ್ನೆಗಳನ್ನು ಓದೋಣ. ಸೊ ಮೊದಲಿಗೆ ಸ್ನೇಹಿತರೆ, ಎ ಡ್ಯಾಶ್ ಆಫ್ ಥಿಂಕರ್ಸ್. ಸೊ ಸ್ನೇಹಿತರೆ, ಇನ್ನೂ ಒಂದು ಇಲ್ಲಿ ನೆನಪಿಡಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪದಗಳು ಕೂಡ ಗುಂಪು ಅನ್ನೋದನ್ನು ಸೂಚಿಸುತ್ತೆ. ಗ್ರೋ, ಹೀಪ್, ಕ್ರ್ಯೂ, ಸ್ಕೂಲ್ ಎಲ್ಲವೂ ಕೂಡ ಒಂದು ತಂಡ, ಗುಂಪು, ಸಮೂಹ ಅನ್ನೋದನ್ನು ಸೂಚಿಸುತ್ತೆ. ಸೊ ಆದರೆ ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಮೊದಲಿಗೆ ಡ್ಯಾಶ್ ಆಫ್ ಥಿಂಕರ್ಸ್ ಏನಿದೆಯಲ್ಲ ಸ್ನೇಹಿತರೆ, ಇದಕ್ಕೆ ಅ ಸ್ಕೂಲ್ ಆಫ್ ಥಿಂಕರ್ಸ್ ಸರಿಯಾದಂಥ ಆಯ್ಕೆ ಆಗಿರುತ್ತೆ. ಇನ್ನು ಬಿ ಡ್ಯಾಶ್ ಆಫ್ ಸೇಲರ್ಸ್ ಇದೆಯಲ್ಲ, ಇದು ಅ ಕ್ರ್ಯೂ ಆಫ್ ಸೇಲರ್ಸ್. ಇನ್ನು ಮುಂದುವರೆದು ಸಿ ಡ್ಯಾಶ್ ಆಫ್ ಟ್ರೀಸ್ ಇದೆಯಲ್ಲ, ಇದು ಅ ಗ್ರೋವ್ ಆಫ್ ಟ್ರೀಸ್. ಇನ್ನು 4ನೇದು ಡ್ಯಾಶ್ ಆಫ್ ರೂಯಿನ್ಸ್ ಅಂದರೆ ಹೀಪ್ ಆಫ್
ರೂಯಿನ್ಸ್. ಇನ್ನು ನಾನು ಕನ್ನಡದಲ್ಲಿ ಇದರ ಅರ್ಥ ಹೇಳ್ತೀನಿ ಸ್ನೇಹಿತರೆ. ಅ ಗ್ರೂಪ್ ಆಫ್ ಥಿಂಕರ್ಸ್ ಅಂದರೆ ವಿಚಾರವಾದಿಗಳ ಸಮೂಹ. ಆ ಗ್ರೂಪ್ ಆಫ್ ಸೇಲರ್ಸ್ ಅಂದರೆ ನಾವಿಕರ ಗುಂಪು. ಗ್ರೋ ಆಫ್ ಟ್ರೀಸ್ ಅಂದರೆ ಮರಗಳ ಗುಂಪು ಆಗಿರುತ್ತೆ. ಇನ್ನು ಕೊನೆಯದಾಗಿ ಹೀಪ್ ಆಫ್ ರೂಯಿನ್ಸ್ ಅಂದರೆ ಅವಶೇಷಗಳ ರಾಶಿ. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು, ಕಲೆಕ್ಟಿವ್ ನೌನ್ಸ್ ಏನಿರುತ್ತಲ್ಲ ಅದು ಎಲ್ಲವೂ ಒಂದೇ ಅರ್ಥವನ್ನು ಕೊಟ್ಟರೂ ಸಹಿತ ಕೆಲವೊಂದಕ್ಕೆ ಕೆಲವೊಂದು ಮಾತ್ರ ಸೂಟ್ ಆಗುತ್ತೆ. ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಕೆಲವೊಂದು ಕಲೆಕ್ಟಿವ್ ನೌನ್ಸನ್ನು ಒಂದು ಕಡೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇನ್ನು ಮುಂದುವರೆದು ಅಂದರೆ 8ನೇ ಮೇನ್ಗೆ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ರೈಟ್ ದ ಅಪೋಸಿಟ್ ವರ್ಡ್ಸ್ ಆಫ್ ದಿ ಫಾಲೋವಿಂಗ್ ಯೂಸಿಂಗ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸಸ್ ಗಿವನ್ ಇನ್ ಅ ಬ್ರಾಕೆಟ್. ಅಂದರೆ ಇಲ್ಲಿ ಆಪೋಸಿಟ್ ವರ್ಡ್ಸನ್ನು ನಾವು ಪ್ರಿಫಿಕ್ಸನ್ನು ಬಳಸ್ಕೊಂಡು ಮಾಡಬೇಕಾಗತ್ತೆ ಸ್ನೇಹಿತರೆ. ಓಕೆ, ಮೊದಲಿಗೆ ಏನೇನು ಕೊಟ್ಟಿದ್ದಾರೆ ಬ್ರಾಕೆಟಲ್ಲಿ ಅಂದರೆ ಇಮ್, ಡಿಸ್, ಇನ್, ಇರ್, ಅನ್. ಸೊ ಸ್ನೇಹಿತರೆ, ಇನ್ನು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ರಿಲೆವೆಂಟ್ ಏನಿದೆಯಲ್ಲ, ಇದಕ್ಕೆ ಆಪೋಸಿಟ್ ವರ್ಡ್ ಯಾವುದಂದರೆ ಇರ್ರಿಲೆವೆಂಟ್. ಇನ್ನು ಕಂಟಿನ್ಯೂ ಇದೆ ಬಿ, ಇದು ಡಿಸ್ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಇನ್ನು ಸಿ ಪಾಸಿಬಲ್, ಅದಕ್ಕೆ ಇಂಪಾಸಿಬಲ್ ಸರಿಯಾದ ಉತ್ತರ. ಮತ್ತು ಡಿ ಕ್ರೆಡಿಬಲ್, ಇದಕ್ಕೆ ಇನ್ಕ್ರೆಡಿಬಲ್ ಸರಿಯಾದಂಥ ಉತ್ತರ. ಹಾಗೂ ಇ ನ್ಯಾಚುರಲ್, ಇದು ಅನ್ಯಾಚುರಲ್ ಸರಿಯಾದಂಥ ಉತ್ತರ. ಸೊ ಇವನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಂದರೆ ಒಂದು ಗ್ರೂಪ್ಸ್ ಇರ್ತವೆ, ಪ್ರಿಫಿಕ್ಸು, ಸಫಿಕ್ಸು, ಅದಕ್ಕೆ ಸಂಬಂಧಿಸಿದಂತೆ ಗ್ರೂಪ್ಗಳಿರ್ತವೆ. ಅವನು ಒಂದು ಕಡೆ ಬರ್ಕೊಂಡು ಅವನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಇನ್ನು ಪ್ರಶ್ನೆ ಸಂಖ್ಯೆ 9, ಮುಖ್ಯ ಪ್ರಶ್ನೆ 9. ಸಬ್ಸ್ಟಿಟ್ಯೂಟ್ ದ ಫಾಲೋವಿಂಗ್ ಪ್ರೈಸಸ್ ವಿತ್ ಅ ಸಿಂಗಲ್ ವರ್ಡ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ. ಸೊ ಸ್ನೇಹಿತರೆ, ಇಲ್ಲಿ ಪ್ರೈಸಸ್ಸನ್ನು ಕೊಟ್ಟಿರ್ತಾರೆ. ಇದನ್ನು ಕನ್ನಡದಲ್ಲಿ ನಾವು ನುಡಿಗಟ್ಟು ಅಂತ ಕರಿತೇವೆ. ಸೊ ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಬರಿಬೇಕಾಗತ್ತೆ. ಸೊ ಮೊದಲಿಗೆ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ ಓದೋಣ. ಅಸೆಂಟ್, ಇಂಪ್ರಾಬಬಲ್, ಗ್ರೀಡ್, ಎಲೋಕ್ವೆನ್ಸ್ ಆ್ಯಂಡ್ ಸೀಮನ್. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಫ್ಲೂಯೆಂಟ್ ಆ್ಯಂಡ್ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ಸೊ ಫ್ಲೂಯೆಂಟ್ ಆ್ಯಂಡ್ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಉತ್ತಮ ಮಾತುಗಾರಿಕೆ ಅನ್ನೋ ಒಂದು ಅರ್ಥವನ್ನು ಯಾವ ಪದ ಇಲ್ಲಿ ತೋರಿಸುತ್ತೆ ಅಂದರೆ ಎಲೋಕ್ವೆನ್ಸ್. ಇನ್ನು ಬಿ ಅ ಪರ್ಸನ್ ಸ್ಕಿಲ್ಡ್ ಇನ್ ಅ ಸೀಫೇರಿಂಗ್. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂದರೆ ಇದಕ್ಕೆ ಸರಿ ಹೊಂದುವಂತಹ ಒಂದು ಪ್ರೇಸ್ ಯಾವುದು ಅಂದರೆ ಸೀಮನ್. ಸೀಮನ್ ಅಂದರೆ ಸಮುದ್ರದಲ್ಲಿ ಜ್ಞಾನ ಮಾಡುವಂತಹ ಒಬ್ಬ ವ್ಯಕ್ತಿ. ಇನ್ನು ನೆಕ್ಸ್ಟು 3ನೇದು ಎಕ್ಸ್ಪ್ರೆಸ್ ಅಗ್ರಿಮೆಂಟ್. ಅಂದರೆ ಅಗ್ರಿಮೆಂಟ್ ಅಂದರೆ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥದ್ದು. ಇದಕ್ಕೆ ಸರಿ ಹೊಂದುವಂಥದ್ದು ಅಸೆಂಟ್. ಇನ್ನು 4ನೇದು ಎಕ್ಸೆಸಿವ್ ಡಿಸೈರ್ ಫಾರ್ ಫುಡ್ ಆರ್ ವೆಲ್ತ್. ಅಂದರೆ ಅತಿಯಾದಂಥ ಆಸೆಯನ್ನು ಪಡುವುದು. ಇದಕ್ಕೆ ಸರಿಯಾದಂಥ ಒಂದು ಪದ ಇಲ್ಲಿ ಸೂಟ್ ಆಗೋ ಒಂದು ಪ್ರೇಸ್ ಅಂದರೆ ಸ್ನೇಹಿತರೆ ಗ್ರೀಡ್, ಅಂದರೆ ಆಸೆ ಬುರುಕತನ ಅಂತ. ಇನ್ನು ಕೊನೆಯದಾಗಿ ಅನ್ಲೈಕ್ಲಿ ಟು ಬಿ ಟ್ರೂ ಅಂದರೆ ಸಂಭವ ಇಲ್ಲದೆ ಇರತಕ್ಕಂಥದ್ದು ಅಂದರೆ ಅಸಂಭವನೀಯ ಅಂತ. ಸೊ ಇಲ್ಲಿ ಸೂಟ್ ಆಗ್ತಕ್ಕಂಥದ್ದು ಇಂಪ್ರಾಬಬಲ್. ಸೊ ಸ್ನೇಹಿತರೆ, ಬನ್ನಿ ಪಾರ್ಟ್ ಸಿಯನ್ನು ನೋಡೋಣ. ಅದರಲ್ಲಿ 10ನೇ ಮೇನ್ ಅಂದರೆ ಮುಖ್ಯ ಪ್ರಶ್ನೆ 10ರಲ್ಲಿ ಮ್ಯಾಚ್ ದ ಫಾಲೋವಿಂಗ್ಸನ್ನು ಕೊಟ್ಟಿದ್ದಾರೆ. ಸೊ ನಾನು ಡೈರೆಕ್ಟಾಗಿ ನೇರವಾಗಿ ಉತ್ತರಗಳನ್ನು ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲಿಗೆ ಮೀಟ್ ಮೈ ಫ್ರೆಂಡ್ ಅಂತ ಇದೆ ಸ್ನೇಹಿತರೆ. ಇದನ್ನು ನಾವು ಇಂಟ್ರಡ್ಯೂಸಿಂಗ್ ಅಂತ ಕರಿಬೋದು. ಯಾಕಂದರೆ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಹೇಳ್ತೀವಿ ನಾವು ಮೀಟ್ ಮೈ ಫ್ರೆಂಡ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತೆಲ್ಲ ಹೇಳ್ತೀವಿ. ನೆಕ್ಸ್ಟು 2ನೇದು ಡು ಯು ಲೈಕ್ ಕಾಫಿ ಆರ್ ಟೀ. ಸೊ ಇದೇನು ತೋರಿಸುತ್ತೆ ಅಂತಂದರೆ ಆಸ್ಕಿಂಗ್ ಪ್ರಿಫರೆನ್ಸ್, ಅವರ ಆದ್ಯತೆಯನ್ನು ಕೇಳ್ತಕ್ಕಂಥದ್ದು. ಮುಂದುವರೆದು ಥ್ಯಾಂಕ್ ಯು ವೆರಿ ಮಚ್. ಇದೇನು ತೋರಿಸುತ್ತೆ ಅಂದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಅಂದರೆ ಕೃತಜ್ಞತೆಯನ್ನು ತೋರಿಸ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ಈವ್ನಿಂಗ್ ಇವೆಲ್ಲ ಗ್ರೀಟಿಂಗ್ಸು ಸ್ನೇಹಿತರೆ. ಇನ್ನು ಕೊನೆಯದು ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಅಂದರೆ ಇದು ಗ್ಯಾದರಿಂಗನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದು. ಸೊ ಅಡ್ರೆಸ್ಸಿಂಗ್ ಅ ಗ್ಯಾದರಿಂಗ್. ಇನ್ನು ಪ್ರಶ್ನೆ ಸಂಖ್ಯೆ 11 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಅಪ್ರಾಪ್ರಿಯೇಟ್ ಲಿಂಕ್ ವರ್ಡ್ಸ್ ಗಿವನ್ ಇನ್ ಅ ಬ್ರಾಕೆಟ್. ಸೊ ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸನ್ನು ಬಳಸ್ಕೊಂಡು ನಾವು ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮೊದಲಿಗೆ ಯಾವುದ್ಯಾವ ವರ್ಡ್ಸನ್ನು ಕೊಟ್ಟಿದ್ದಾರೆ ನೋಡೋಣ. ಇಫ್, ಬಿಫೋರ್, ಇನ್ಸ್ಪೈಟ್ ಆಫ್, ಅಂಟಿಲ್, ಬಟ್. ಸೊ ಸ್ನೇಹಿತರೆ, ಮೊದಲಿಗೆ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಐ ವಿಲ್ ವೇಟ್ ಡ್ಯಾಶ್ ಹಿ ಕಮ್ಸ್.
ಐ ವಿಲ್ ವೇಟ್ ಅಂಟಿಲ್ ಹೀ ಕಮ್ಸ್. ಅವನು ಬರೋವರೆಗೂ ನಾನು ಕಾಯ್ತೀನಿ. ಎರಡನೇದು, ಡ್ಯಾಶ್ ಹಿಸ್ ಹಾರ್ಡ್ ವರ್ಕ್ ಹಿ ಫೇಲ್ಡ್ ಇನ್ ದ ಎಕ್ಸಾಮಿನೇಷನ್. ಇನ್ ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಹಿ ಫೇಲ್ಡ್ ಇನ್ ಎಕ್ಸಾಮಿನೇಷನ್. ಅವನ ಕಠಿಣ ಪರಿಶ್ರಮದ ಹೊರತಾಗಿಯೂ ಅವನು ಪರೀಕ್ಷೆಯಲ್ಲಿ ಫೇಲ್ ಆದ. ಇನ್ನು ಮೂರನೇ ಪ್ರಶ್ನೆ, ಯು ಮಸ್ಟ್ ಆಲ್ವೇಸ್ ಪ್ರೇ ಗಾಡ್ ಡ್ಯಾಶ್ ಯು ಟೇಕ್ ಫುಡ್. ಯು ಮಸ್ಟ್ ಆಲ್ವೇಸ್ ಪ್ರೇ ಗಾಡ್ ಬಿಫೋರ್ ಯು ಟೇಕ್ ಫುಡ್. ಅಂದರೆ ನೀನು ಊಟ ಮಾಡೋಕ್ಕೂ ಮೊದಲು ದೇವರನ್ನ ನೆನೆಸ್ಬೇಕಾಗತ್ತೆ. ಸೊ ಇಲ್ಲಿ ಬಿಫೋರ್ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 4, ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಡ್ಯಾಶ್ ಯು ವರ್ಕ್ ಹಾರ್ಡ್. ಯು ವಿಲ್ ಪಾಸ್ ದ ಎಕ್ಸಾಮಿನೇಷನ್ ಇಫ್ ಯು ವರ್ಕ್ ಹಾರ್ಡ್. ನೀನು ಕಠಿಣ ಪರಿಶ್ರಮ ಮಾಡಿದ್ರೆ ಎಕ್ಸಾಮಿನೇಷನ್ ಅಥವಾ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ತೀಯ. ಇನ್ನು ಕೊನೆಯದಾಗಿ ಈ ನೋಡೋದಾದರೆ, ಮೈ ಸನ್ ಈಸ್ ಕಾಮ್ ಬಟ್ ಮೈ ಡಾಟರ್ ಈಸ್ ಮೂಡಿ. ಸ್ನೇಹಿತರೆ, ಮುಖ್ಯ ಪ್ರಶ್ನೆ ಸಂಖ್ಯೆ 12 ನೋಡೋಣ. ಕಂಪ್ಲೀಟ್ ದ ಕಾನ್ವರ್ಸೇಷನ್ ಆ್ಯಸ್ ಡೈರೆಕ್ಟೆಡ್. ಸ್ನೇಹಿತರೆ, ಇಲ್ಲಿ ಕ್ಲೂ ಕೊಟ್ಟಿರ್ತಾರೆ. ಆ ಕ್ಲೂಗೆ ಸಂಬಂಧಿಸಿದಂತೆ ನಾವು ಕಾನ್ವರ್ಸೇಷನನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ಹಿಂಗೇ ಬರಿಬೇಕಂತ ಏನಿಲ್ಲ, ಆದರೂ ಕೂಡ ಸೊ ರೆಫರೆನ್ಸ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಇಬ್ಬರು ಪ್ಯಾಸೆಂಜರ್ಸ್ ಇರ್ತಾರೆ, ಕೋ ಪ್ಯಾಸೆಂಜರ್ಸನ್ನು ಬಸ್ ಟು ಕಾನ್ಪುರ್. ಸೊ ಪ್ಯಾಸೆಂಜರ್ 1 ಮತ್ತು ಪ್ಯಾಸೆಂಜರ್ 2. ಮೊದಲನೇ ಪ್ಯಾಸೆಂಜರ್ ಎರಡನೇ ಪ್ಯಾಸೆಂಜರ್ಗೆ ಏನು ಕೇಳ್ತಾನೆ, ಅವನು ಏನು ಉತ್ತರ ಕೊಡ್ತಾನೆ, ಮೊದಲನೇ ಪ್ಯಾಸೆಂಜರ್ ಅದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತಾನೆ. ಸೊ ಇದು ಇಲ್ಲಿಯ ಒಂದು ಕಾನ್ಸೆಪ್ಟ್. ಸೊ ಮೊದಲಿಗೆ ಪ್ಯಾಸೆಂಜರ್ 1, ಹೆಲೋ ಕುಡ್ ಯು ಪ್ಲೀಸ್. ಸೊ ಇಲ್ಲಿ ಏನಂತ ಬರೀಬೇಕು ಅಂದರೆ ಸ್ನೇಹಿತರೆ, ಇನ್ಕ್ವೈರಿಂಗ್ ಆನ್ ಬಸ್ ಟೈಮಿಂಗ್ಸ್, ಅಂದರೆ ಬಸ್ ಸಮಯವನ್ನು ಕುರಿತಂತೆ ಎನ್ಕ್ವೈರಿ ಮಾಡಬೇಕು ಅನ್ನೋದನ್ನು ಪ್ಯಾಸೆಂಜರ್ 1 ಮೂಲಕ ಹೇಳ್ರಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ ನಾನು ಹೇಳಿದೆ ನಿಮಗೆ, ಈ ಒಂದು ಕಾನ್ಸೆಪ್ಟು ಬಿಲ್ಡ್ ಮಾಡಬೇಕಂದ್ರೆ ನಿಮ್ಮ ಬರವಣಿಗೆ ಶೈಲಿಯಲ್ಲಿ ನೀವು ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಬಟ್ ರೆಫರೆನ್ಸ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಪ್ಯಾಸೆಂಜರ್ 1 ಅದನ್ನು ಹೇಳೋದಾದರೆ, ಕುಡ್ ಯು ಪ್ಲೀಸ್ ಟೆಲ್ ವಾಟ್ ಆರ್ ದ ಬಸ್ ಟೈಮಿಂಗ್ಸ್ ಆಫ್ ಕಾನ್ಪುರ್. ಸೊ ಇದು ಆಗಿರುತ್ತೆ. ಇನ್ನು ಪ್ಯಾಸೆಂಜರ್ 2, ದೇರ್ ಆರ್ 2 ಬಸ್ಸಸ್ ಪ್ಲೇಯಿಂಗ್ ದ ರೂಟ್. ಸೊ ಆ ರೂಟಲ್ಲಿ ಹೋಗ್ತಕ್ಕಂಥದ್ದು 2 ಬಸ್ಗಳಿದೆ ಅನ್ನೋದನ್ನು ಮಾಹಿತಿಯನ್ನು ಕೊಡ್ತಾನೆ. ಸೊ ಇದನ್ನು ಕೂಡ ನಿಮ್ಮ ವಾಕ್ಯದಲ್ಲಿ ಬರೀಬೇಕಾಗತ್ತೆ. ಏನಂದರೆ, ದೇರ್ ಆರ್ 2 ಬಸ್ಸಸ್, ಒನ್ ವಿಲ್ ಬಿ ಅಟ್ 10 AM ಆ್ಯಂಡ್ ಅನದರ್ ಒನ್ ವಿಲ್ ಬಿ ಅಟ್ 2 PM. ಸೊ ದೀಸ್ ಆರ್ ದ 2 ಬಸ್ಸಸ್ ಅಂತ ಹೇಳ್ತಾರೆ. ಸೊ ಇನ್ನು ಮುಂದುವರೆದು, ಸೊ ಸೀಕಿಂಗ್ ದ ಇನ್ಫಾರ್ಮೇಷನ್ ಆನ್ ದ ಲೆಂಗ್ತ್ ಆಫ್ ಜರ್ನಿ. ಸೊ ಎಷ್ಟು ಸಮಯಾವಕಾಶ ಹಿಡಿಯುತ್ತೆ ಅನ್ನೋದನ್ನು ಕೇಳ್ತಾರೆ. ಸೊ ಅದನ್ನು ಯಾವ ರೀತಿ ಕೇಳ್ಬೋದು, ವಾಟ್ ಟೈಮ್ ವುಡ್ ಇಟ್ ಟೇಕ್ ಟು ರೀಚ್ ಕಾನ್ಪುರ್. ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಮುಂದುವರೆದು ಪ್ಯಾಸೆಂಜರ್ 2 ಏನು ಹೇಳ್ತಾರೆ ಅಂದರೆ 4 ಗಂಟೆಗಳು. ಸೊ ಅದನ್ನು ಯಾವ ರೀತಿ ಹೇಳ್ಬೋದು, ಇಟ್ಸ್ 4 hours. ಇನ್ನು ಕೊನೆಯದಾಗಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕೇಳಿದ್ದಾರೆ, ಅಂದರೆ ನಿಮಗೆ ಧನ್ಯತಾ ಭಾವವನ್ನು ತೋರಿಸ್ತಕ್ಕಂಥದ್ದು, ಕೃತಜ್ಞತೆಯನ್ನು ತೋರಿಸ್ತಕ್ಕಂಥದ್ದು. ಸೊ ಅಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತೀರಿ. ಸೊ ಸ್ನೇಹಿತರೆ, ಈ ರೀತಿ ಕಾನ್ವರ್ಸೇಷನನ್ನು ಬಿಲ್ಡ್ ಮಾಡಬೇಕು. ಓಕೆ ಸ್ನೇಹಿತರೆ, ನಾವು ಪ್ರಮುಖವಾದಂತಹ ಘಟ್ಟಕ್ಕೆ ಬಂದಿದ್ದೀರಿ. ಇದುವರೆಗೂ ನಾವು ಗ್ರಾಮರ್ನ ವ್ಯಾಕರಣ ಅಂಶಗಳಿಗೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ಕೊಂಡು ಬಂದ್ರಿ. ಯೂಸೇಜ್ ಆಫ್ ಲ್ಯಾಂಗ್ವೇಜು, ವೊಕ್ಯಾಬುಲರಿ ಇದನ್ನೆಲ್ಲ ನೋಡಿದ್ರಿ. ಈಗ ಪ್ಯಾಸೇಜ್ ರೈಟಿಂಗ್ ಅನ್ನು ನೋಡೋಣ ಸ್ನೇಹಿತರೆ. ಸೊ ಪಾರ್ಟ್ ಡಿನಲ್ಲಿ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ಸೊ ಇಲ್ಲಿ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಅದನ್ನು ಕಂಪ್ಲೀಟಾಗಿ ಓದ್ಕೋಬೇಕು ನಾವು. ಅದನ್ನು ಓದಿದ ನಂತರ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತವೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಈ ಪ್ಯಾಸೇಜಿನ ಆಧಾರದಲ್ಲಿ ಇರ್ತವೆ. ಎಲ್ಲವೂ ಕೂಡ 1 ಅಂಕ ಹಾಗೂ 2 ಅಂಕಗಳಿಗೆ ಕೇಳಿರ್ತಾರೆ. ಪ್ಯಾಸೇಜನ್ನು ಸರಿಯಾಗಿ ಓದ್ಕೋಬೇಕು, ಹಾಗೆ ಆನ್ಸರ್ ಮಾಡಬೇಕಾಗತ್ತೆ. ಇನ್ನೊಂದು ಮೇಜರ್ ಪಾಯಿಂಟ್ ಏನಂದರೆ ಸ್ನೇಹಿತರೆ, ಸ್ಕೋರನ್ನು ಮಾಡಲಿಕ್ಕೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಜಾಗ ಆಗಿರುತ್ತೆ. ಓಕೆ, ಇನ್ನು ಮುಂದುವರೆದು ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಪ್ಯಾಸೇಜನ್ನು ನೀವು KSET ಮತ್ತು ನೆಟ್ಟು ಈ ರೀತಿ ಎಕ್ಸಾಮ್ಗಳಲ್ಲೆಲ್ಲ ಫೇಸ್ ಮಾಡಿರ್ತೀರ, ಅಥವಾ ನಿಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ನೋಡಿರ್ತೀರ. ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಬಟ್ ಏನಂದರೆ ಹುಷಾರಾಗಿ ಓದಿ, ಸರಿಯಾಗಿ ಆನ್ಸರ್ ಮಾಡಿ. ಓಕೆ, ಮುಖ್ಯ ಪ್ರಶ್ನೆ 14. ರೈಟ್ ಆನ್ ಎಸ್ಸೇ ಇನ್ ಅಬೌಟ್ 300 words ಆನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಟಾಪಿಕ್ಸ್. ಅಂದರೆ ಸ್ನೇಹಿತರೆ, ಅವರು ಪದಗಳ ಮಿತಿಯನ್ನು ಕೊಟ್ಟಿರ್ತಾರೆ ಹಾಗೂ 2 ಅಥವಾ 3 ಟಾಪಿಕ್ಗಳನ್ನು ಕೊಟ್ಟಿರ್ತಾರೆ. ಅವರು ಕೊಟ್ಟಿರುವ ಪದಗಳ ಮಿತಿಯಲ್ಲೇ ನಾವು ಎಸ್ಸೆಯನ್ನು ಬರಿಬೇಕಾಗತ್ತೆ. ಸೊ ಇಲ್ಲಿ ಯೋಗ, ಜಾಯಿಂಟ್ ಫ್ಯಾಮಿಲಿ ಇನ್ ಇಂಡಿಯಾ,
ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 3 ಟಾಪಿಕ್ಸನ್ನು ಕೊಟ್ಟಿರ್ತಾರೆ. ನಿಮಗೆ ಯಾವ ಟಾಪಿಕ್ ಅದರ ಬಗ್ಗೆ ಮಾಹಿತಿ ಗೊತ್ತಿದೆ ಅಂತ ಅನಿಸುತ್ತೋ ಆ ಟಾಪಿಕನ್ನು ಚೂಸ್ ಮಾಡಿಕೊಂಡು ನೀವು ಎಸ್ಸೆಯನ್ನು ಬರಿಬೇಕಾಗತ್ತೆ. ನೆನಪಿರಲಿ ಸ್ನೇಹಿತರೆ, ಇಂಟ್ರಡಕ್ಷನ್ನು, ಕನ್ಕ್ಲೂಷನ್ನು ಹಾಗೆ ಎಸ್ಸೆ ನೀವು ಯಾವ ರೀತಿ ಬರಿತೀರಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕಾಗತ್ತೆ. ಸ್ಪಷ್ಟವಾಗಿರಲಿ, ನೀವೇನು ಹೇಳೋಕ್ಕೆ ಹೋಗ್ತಿರ್ತೀರೋ ಅದು ಸ್ಪಷ್ಟವಾಗಿರಲಿ, ಅರ್ಥ ಆಗೋ ಥರ ಇರಬೇಕು. ಓಕೆ, ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ 15. ರೈಟ್ ಪ್ರಿಸೀಸ್ ಆಫ್ ದ ಪ್ಯಾಸೇಜ್ ಗಿವನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸ್. ಯೂಸ್ ದ ಸ್ಪೆಷಲ್ ಶೀಟ್ ಪ್ರೊವೈಡೆಡ್. ಸ್ನೇಹಿತರೆ, ನಾನು ಆವಾಗಲೇ ಇನ್ಸ್ಟ್ರಕ್ಷನ್ಸನ್ನು ಓದಬೇಕಾದ್ರೆ ಇದರ ಬಗ್ಗೆ ಮಾತಾಡಿದ್ದೆ ನಾನು. ಸೊ ಇಲ್ಲಿ ಕೆಲವು ನೋಟ್ಸನ್ನು ಕೊಟ್ಟಿದ್ದಾರೆ. ಮೊದಲು ನೋಟ್ ಏನಿದೆ ಅಂತ ಓದೋಣ. ದ ಪ್ರಿಸೀಸ್ ಶುಡ್ ನಾಟ್ ಎಕ್ಸೀಡ್ 1/3 ಆಫ್ ದಿ ಲೆಂತ್. ಅಂದರೆ ಕೊಟ್ಟಿರತಕ್ಕಂಥ ಏನು ಪ್ರಿಸೀಸ್ ರೈಟಿಂಗ್ ಗದ್ಯ ಭಾಗ ಕೊಟ್ಟಿರ್ತಾರೆ ಅದು ಅದರ 1/3 ಭಾಗವನ್ನು ಮೀರತಕ್ಕಂಥದ್ದು ಅಲ್ಲ. ಅಂದರೆ 100 ಪದಗಳನ್ನು ಕೊಟ್ಟರೆ ನಾವು 33 ದಾಟುವಂತಿಲ್ಲ. ನೆಕ್ಸ್ಟು ಬಿ, ದ ಪ್ರಿಸೀಸ್ ಶೀಟ್ ಶುಡ್ ಬಿ ಫಾಸ್ಟ್ ಆ್ಯಂಡ್ ಸೆಕ್ಯೂರ್ಲಿ ಇನ್ಸೈಡ್ ದ ಆನ್ಸರ್ ಬುಕ್. ಅಂದರೆ ಅದು ಒಂದು ಸಪ್ರೇಟ್ ಶೀಟ್ ಕೊಟ್ಟಿರ್ತಾರೆ, ಅದನ್ನು ಆನ್ಸರ್ ಬುಕ್ಗೆ ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂತ. ನೆಕ್ಸ್ಟು ದ ನಂಬರ್ ಆಫ್ ವರ್ಡ್ಸ್ ಇನ್ ಯುವರ್ ಪ್ರಿಸೀಸ್ ಶುಡ್ ಬಿ ಕ್ಲಿಯರ್ಲಿ ಮೆನ್ಷನ್. ನಾನು ಆವಾಗಲೇ ಹೇಳಿದ ಹಾಗೆ ನಾವು ಏನು ಪದಗಳನ್ನು ಬರೆದಿರ್ತೀರಲ್ಲ ಅದು ಸರಿಯಾದ ರೀತಿಯಲ್ಲಿ ಬರೆದಿರಬೇಕು. ಜೊತೆಗೆ ಎಷ್ಟು ಪದಗಳನ್ನು ಬರೆದಿದ್ದೀವಿ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸಪ್ಲೈ ಅ ಸೂಟಬಲ್ ಟೈಟಲ್. ಸೊ ನಾವು ಏನು ಪ್ರಿಸೀಸ್ ರೈಟಿಂಗ್ ಮಾಡಿರ್ತೀರಿ ಅದಕ್ಕೆ ಒಂದು ಟೈಟಲನ್ನು ಕೊಡಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ಪ್ರಿಸೀಸ್ ರೈಟಿಂಗ್ ಸಂಬಂಧಪಟ್ಟಂಗೆ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 220ರಿಂದ 250 ಪದಗಳಿದೆ. ಸೊ ಇದನ್ನು ನಾವು 1/3 ಮಾಡಿ ಬರಿಬೇಕಾಗತ್ತೆ ಸ್ನೇಹಿತರೆ. ಅಂದರೆ ಅರೌಂಡ್ 80 ವರ್ಡ್ಸನ್ನು ನಾವು ಬರಿಬೇಕಾಗತ್ತೆ. ನೆನಪಿರಲಿ ಸ್ನೇಹಿತರೆ, ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು, ಸುಮ್ಮನೆ ಬರುವಂಥದ್ದಲ್ಲ. ಯಾಕಂದರೆ ಕೊಟ್ಟಿರುವಂತಹ ಗದ್ಯ ಭಾಗದ 1/3 ಭಾಗ ಮಾಡಬೇಕಂದ್ರೆ ಕಂಟೆಂಟ್ಗೆ ಯಾವುದೇ ರೀತಿ ಸಮಸ್ಯೆ ಆಗದೇನೆ ನಾವು ಅದನ್ನು ಬರಿಬೇಕಾಗತ್ತೆ. ಸ್ನೇಹಿತರೆ, ಇದುವರೆಗೂ ನಾವು 2016ರಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ನ ಸೊಲ್ಯೂಷನ್ಸ್ ಮತ್ತು ಡಿಸ್ಕಷನ್ ಹೀಗೆ ಚಿಟ್ ಚಾಟ್ ನಡೀತು ಇದುವರೆಗೂ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರು ಅಥವಾ ಇತರೆ ಸ್ಪರ್ಧಾರ್ಥಿಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಮತ್ತೆ ಯಾವುದಾದ್ರೂ ವಿಡಿಯೋ ಬೇಕಾದರೆ ಅಥವಾ ಯಾವುದಾದ್ರೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಂದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡಿ. ಧನ್ಯವಾದಗಳು ಸ್ನೇಹಿತರೆ.